ಇರಾನ್ ಎದುರು ಮಂಡಿಯೂರಿದ್ರ ಅಮೆರಿಕ ಅಧ್ಯಕ್ಷ. ಹಾರ್ಮುಜ್ ಜಲಸಂಧಿ ತೆರೆಯದಿದ್ದರೂ ಪರವಾಗಿಲ್ಲ, ಯುದ್ಧ ಮಾತ್ರ ನಿಲ್ಲಬೇಕು. ಹಾರ್ಮುಜ್ ಜಲಸಂಧಿ ತೆರೆಯದಿದ್ದರೂ ಪರವಾಗಿಲ್ಲ, ಆದರೆ ಯುದ್ಧ ಮಾತ್ರ ಕೊನೆಯಾಗಬೇಕು ಅಂತೇಳಿ ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಆಪರೇಷನ್ ಎಪಿಕ್ ಫ್ಯೂರಿ ಕೊನೆಗೊಳಿಸಲು ಟ್ರಂಪ್ ರೆಡಿಯಾಗಿದ್ದಾರೆ. ಯುದ್ಧದಿಂದ ಆರ್ಥಿಕವಾಗಿ ಸಾಕಷ್ಟು ನಷ್ಟ ಹೋಗಿರುವಂತಹ ಅಮೆರಿಕ ಇದೇ ಮೊದಲ ಬಾರಿ ಯುದ್ಧದಿಂದ ಹಿಂದೆ ಸರಿಯುವ ಮಾತನ್ನು ಆಡಿದೆ ಅಮೆರಿಕ. ಸ್ಫೋಟಕ ವರದಿ ಮಾಡಿದ ವಾಲ್ ಸ್ಟ್ರೀಟ್ ಜರ್ನಲ್. ಇರಾನ್ ವಿರುದ್ಧದ ಘನಘೋರ ಯುದ್ಧಕ್ಕೆ ಈಗ 5ನೇ ವಾರ ಆಗ್ತಾ ಇದೆ. ಹಾರ್ಮುಜ್ ಮತ್ತೆ ತೆರೆಯುವ ಯಾವುದೇ ಪ್ರಯತ್ನ ಸುಲಭವಿಲ್ಲ. ಟ್ರಂಪ್ ಲೆಕ್ಕಾಚಾರ ಮೀರಿ ಸಂಘರ್ಷ ಮುಂದುವರಿಯಬಹುದು. ಸದ್ಯಕ್ಕೆ ಇರಾನ್ ಕೂಡ ಸುಮ್ಮನೆ ಇಲ್ಲ. ಟ್ರಂಪ್ ಉದ್ದಟ ಇರಾನ್ ಕ್ರಮಗಳು ಇನ್ನಷ್ಟು ಕಠಿಣ ಆಗಬಹುದು. ಜಲಮಾರ್ಗದ ಮೇಲೆ ಇರಾನ್ ಹಿಡಿತ ಇನ್ನಷ್ಟು ಬಿಗಿ ಆಗಬಹುದು. ಇರಾನ್ ಎದುರು ಮಂಡಿಯೂರಿದ್ರ ಅಮೆರಿಕ ಅಧ್ಯಕ್ಷ. ಒಂದು ಕಡೆಯಿಂದ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇಂಡೈರೆಕ್ಟ್ ಆಗಿ ಮಂಡಿಯೂರ್ತಾ ಇದ್ದಾರೆ ಇರಾನ್ಗೆ. ಹಾರ್ಮುಜ್ ಜಲಸಂಧಿಯನ್ನು ನೀವು ಓಪನ್ ಮಾಡದೇ ಇದ್ರೂ ಪರವಾಗಿಲ್ಲ, ಸದ್ಯದ ಮಟ್ಟಿಗೆ ಯುದ್ಧವನ್ನು ನಿಲ್ಲಿಸೋಣ ಅನ್ನುವಂಥ ರೀತಿಯಲ್ಲಿ ಈ ಹಿಂದೆ ಸಂಧಾನಕ್ಕೂ ಕೂಡ ಕರೆದಿದ್ರು. ಆದರೆ ಇರಾನ್ ಅವರು ಯಾವುದಕ್ಕೂ ಜಗ್ಗಿಲ್ಲ ಬಗ್ಗಿಲ್ಲ. ಅವರದೇ ಆದಂತಹ ದಾಳಿ ಪ್ರತಿ ದಾಳಿಯನ್ನು ಇರಾನ್ ಅವರು ನಡೆಸ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಮಂಡಿಯೂರ್ತಾ ಇದ್ದಾರಾ ಇರಾನ್ ಮುಂದೆ ಅನ್ನುವಂತಹ ಒಂದು ಕ್ವಶನ್ ಕೂಡ ಇಲ್ಲಿ ಉಟ್ಕೊಳ್ಳುತ್ತೆ. ಯಾಕೆ ಅಂತಂದರೆ ಹಾರ್ಮುಜ್ ಜಲಸಂಧಿ ನಮಗೆ ತೆಗೆದೇ ಇದ್ರೂ ಪರವಾಗಿಲ್ಲ, ಓಪನ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಯುದ್ಧ ಮಾತ್ರ ನಿಲ್ಲಿಸೋಣ. ಈಗಾಗಲೇ 5ನೇ ವಾರಕ್ಕೆ ತಲುಪಿದೆ ಈ ಒಂದು ಯುದ್ಧ. 1 ತಿಂಗಳ ಕಾಲ ಆಯಿತು ಸತತವಾಗಿ. ಇದರಿಂದ ಅಮೆರಿಕ ದೊಡ್ಡ ಮಟ್ಟದ ರೀತಿಯಲ್ಲಿ ಸಾಕಷ್ಟು ನಷ್ಟವನ್ನು ಹೊಂದಿದೆ. ಯಾಕೆ ಅಂತಂದರೆ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನು ಸಾಕಷ್ಟು ಬಾರಿ ದಾಳಿಯನ್ನು ಮಾಡ್ಕೊಂಡು ಬರ್ತಾನೆ ಇದೆ. ಕಂಟಿನ್ಯೂಸ್ ಆಗಿ ದಾಳಿಯನ್ನು ಮಾಡ್ತಾ ಇದೆ. ಇದರಿಂದ ಅಮೆರಿಕಕ್ಕೆ ದೊಡ್ಡ ಮಟ್ಟದ ರೀತಿಯಲ್ಲಿ ಹೊಡೆತ ಬಿದ್ದಿದೆ. ಹಾರ್ಮುಜ್ ಜಲಸಂಧಿ ತೆರೆಯದಿದ್ರೂ ಪರವಾಗಿಲ್ಲ, ಯುದ್ಧ ಮಾತ್ರ ಕೊನೆಯಾಗಬೇಕು ಅಂತೇಳಿ ಅಮೆರಿಕ ಹೇಳ್ತಾ ಇದೆ. ಆಪರೇಷನ್ ಎಪಿಕ್ ಫ್ಯೂರಿ ಕೊನೆಗೊಳಿಸಲು ಈಗಾಗಲೇ ಟ್ರಂಪ್ ರೆಡಿಯಾಗಿದ್ದಾರೆ. ಒಂದು ತಿಂಗಳ ಕಾಲದಿಂದ ಏನು ಯುದ್ಧ ಆರಂಭವಾಗಿ ಇಲ್ಲಿಯವರೆಗೂ ನಡೀತಾ ಇದೆ, ಸದ್ಯದ ಮಟ್ಟಿಗೆ ಎಲ್ಲೂ ಕೂಡ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಯುದ್ಧವನ್ನು ನಿಲ್ಲಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಇಲ್ಲಿ ಹೇಳ್ತಾ ಇದೆ. ಆದರೆ ಇದಕ್ಕೆ ಇರಾನ್ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ದಾಳಿ ಪ್ರತಿದಾಳಿಯನ್ನು ಇರಾನ್ ಮಾಡ್ಕೊಂಡು ಬರ್ತಾನೇ ಇದೆ. ಇದರಿಂದ ಇರಾನಿಗೆ ಎಷ್ಟರ ಮಟ್ಟಿಗೆ ಒಂದಿಷ್ಟು ಸಂಕಷ್ಟಗಳು ಎದುರಾಗಿದೆ, ತೊಂದರೆಯನ್ನು ಅನುಭವಿಸ್ತಾ ಇದೆ. ಅದೇ ರೀತಿಯಲ್ಲಿ ಅಮೆರಿಕ ಕೂಡ ಇಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದೆ. ಯಾವ ರೀತಿ ಅಂದರೆ ಗಲ್ಫ್ ರಾಷ್ಟ್ರಗಳಲ್ಲಿ ಇರುವಂತಹ ಅಮೆರಿಕದ ವಾಯುನೆಲೆಗಳ ಮೇಲೆ ಯಾವಾಗ ಇರಾನ್ ದಾಳಿ ಮಾಡಿತು, ಅದರಿಂದ ಅಮೆರಿಕಕ್ಕೆ ಹೊಡೆತ ಬೀಳ್ತಾ ಬಂತು. ಸೊ ಈ ರೀತಿಯಾಗಿ ಸಾಕಷ್ಟು ಏನು ಅಮೆರಿಕ ಒಂದಿಷ್ಟು ಇರಾನನ್ನು ಡೈರೆಕ್ಟಾಗಿ ಹೊಡೆದಿಲ್ಲ ಅಂತಂದರೂ ಸಹಿತ, ಇರಾನ್ ಅವರು ಸಹಿತ ಅಮೆರಿಕದ ಮೇಲೆ ಸರಿಯಾಗಿ ದಾಳಿ ಮಾಡಿಲ್ಲ ಅಂದರೂ ಸಹಿತ ಅಲ್ಲಿರುವಂತಹ ಗಲ್ಫ್ ರಾಷ್ಟ್ರದಲ್ಲಿರುವಂತಹ ಅಮೆರಿಕದ ವಾಯುನೆಲೆಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಒಂದು ಕಡೆ ಇಸ್ರೇಲ್ನ ಮೇಲೂ ಕೂಡ ಇರಾನ್ ಅವರು ದಾಳಿಯನ್ನು ಸತತವಾಗಿ ಮಾಡ್ಕೊಂಡು ಬರ್ತಾನೇ ಇದ್ದಾರೆ. ಇರಾನ್ ಅವರು ಎಷ್ಟೇ ಈ ರೀತಿಯಾಗಿ ದಾಳಿಗಳಲ್ಲಿ ಒಳಪಟ್ಟು ಸಾಕಷ್ಟು ಜನರನ್ನು ಕಳ್ಕೊಂಡ್ರೂ ಸಹಿತ, ಸರ್ವೋಚ್ಚ ನಾಯಕ ಖಮೇನಿ ಅವರ ಹತ್ಯೆ ಆದರೂ ಸಹಿತ ಇರಾನ್ ತನ್ನ ಆಟವನ್ನು ಬಿಡ್ತಾ ಇಲ್ಲ. ಖಂಡಿತವಾಗಲೂ ಈ ರೀತಿಯಾಗಿ ದಾಳಿ ಮತ್ತು ಪ್ರತಿದಾಳಿಯನ್ನು ನಾವು ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಇದೆ.